ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ತೌ ಯಸ್ಯ ಪರಿಪಂಥಿನೌ. ಇಂದ್ರಿಯಗಳಿಗೋಸ್ಕರ ಈ ರಾಗದ್ವೇಷ ಎಲ್ಲವನ್ನು ಸೃಷ್ಟಿ ಮಾಡಲಾಗಿದೆ. ಇಂದ್ರಿಯಗಳು ಯಾವ ರೀತಿ ಆತ್ಮವನ್ನು ಉದ್ಧಾರ ಮಾಡಬಹುದು ಅಥವಾ ಇಂದ್ರಿಯಗಳು ಯಾವ ರೀತಿಯಲ್ಲಿ ಆತ್ಮವನ್ನು ನರಕಕ್ಕೆ ತಳ್ಳಬಹುದು, ನರಕ ಯಾತನೆಯನ್ನು ಅನುಭವಿಸಲಿಕ್ಕೆ ಎಡೆ ಮಾಡಿಕೊಡಬಹುದು, ಇದನ್ನು ಅನುಭವಿಸಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಜ್ಞಾನವು ಸಿದ್ಧವಾಗಲಿಕ್ಕೋಸ್ಕರ ರಾಗದ್ವೇಷ ಇತ್ಯಾದಿಗಳು ಸೃಷ್ಟಿಯಾಗಿದ್ದಾವೆ. ಆದ್ದರಿಂದ ಅವುಗಳಿಂದ ವಿಕಂಪಿತರಾಗಿ ಅವುಗಳಿಂದ ನಾವು ಬುದ್ಧಿಯನ್ನು ಕಳ್ಕೊಳ್ಳಬಾರದು. ಅವರು ರಾಗದ್ವೇಷ ಮಾಡಿ ಗೆದ್ದುಬಿಟ್ರು, ಅವರು ಅವತ್ತು ಸಿಟ್ಟು ಮಾಡಿಕೊಂಡು ಆ ರೀತಿ ಅವ್ನು ಮಾಡಿದ್ರಿಂದ ಅವನಿಗೆ ಅವತ್ತು ಎಲ್ಲ ಅವನು ಹೇಳ್ಕೊಂಡು ಅವನು ಅಂದ್ಕೊಂಡಿದ್ದೆಲ್ಲ ಆಗೋಯ್ತು. ಆದ್ದರಿಂದ ನಾನು ಅದೇ ಥರ ಸಿಟ್ಟು ಮಾಡಬೇಕು ಅಂತ ಹೊರಟ್ರೆ ಅವರಿಗೆ ಸಿಗೋ ಫಲವೇ ಬೇರೆ, ನಮಗೆ ಸಿಗೋ ಫಲವೇ ಬೇರೆ. ಪ್ರಮಾದವನ್ನು ಮಾಡಿಕೊಳ್ತೇವೆ. ಹಾಗಾಗಿ ಈ ರಾಗದ್ವೇಷಗಳು ಇಂದ್ರಿಯಗಳಿಗೋಸ್ಕರ ಸೃಷ್ಟಿಯಾಗಿದ್ದು, ಯಾರು ಇಂದ್ರಿಯಗಳಿಗೆ ಕೆಲಸ ಮಾಡ್ತಾರೋ ಅವರು ರಾಗದ್ವೇಷದಲ್ಲಿ ಬಿದ್ದು ನರಕಾದಿಗಳಿಗೆ ಹೋಗ್ತಾರೆ. ಇಂದ್ರಿಯಗಳಿಗೋಸ್ಕರ ಯಾರು ಕೆಲಸವನ್ನು ಮಾಡೋದಿಲ್ವ ಅಂತಹವರಿಗೆ ರಾಗದ್ವೇಷಗಳ ಭಯವೇ ಇರೋದಿಕ್ಕೆ ಸಾಧ್ಯವಿಲ್ಲ ಎಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹಿಮಂತೃತೌ ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ ಇಂದು 9ನೇ ತಾರೀಕು ಮಂಗಳವಾರ, ಪಂಚಮಿ ತಿಥಿ, ಪುಷ್ಯ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪುಷ್ಯ ನಕ್ಷತ್ರದ ಅಧಿಪತಿ ಶನೇಶ್ವರ. ಆದ್ದರಿಂದ ಇವತ್ತು ಎಲ್ಲವೂ ಕೂಡ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ ಮತ್ತು ನಿಮಗೆ ಬೇಸರವಾಗಿ ಇವತ್ತು ಬೇಡದೇ ಇರುವಂತಹ ಕೆಲಸಗಳನ್ನೇ ಮಾಡಬೇಕಾಗಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ತಾಯಿಗೆ ಸ್ವಲ್ಪ ಜಾಸ್ತಿನೇ ಅಸಿಸ್ಟೆನ್ಸ್ ಬೇಕಾಗಬಹುದು. ಮನೆಯಲ್ಲೂ ಕೂಡ ಸ್ವಲ್ಪ ಕೊಳಕು ಇತ್ಯಾದಿಗಳಿಂದ ನಿಮಗೆ ಇವತ್ತು ಬೇಸರವಾಗಬಹುದು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಧಾನವಾಗಿ ದಿನ ಕಳೆದಂತೆ ನಿಮಗೆ ಯಶಸ್ಸು ಪ್ರಾಪ್ತಿ, ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಮೂಡಿ ಎಲ್ಲರಿಗೂ ಬೇರೆಯವರಿಂದ ಕೂಡ ಸಹಕಾರವನ್ನು ಪಡೆಯುತ್ತೀರಿ. ಮಿಥುನ ರಾಶಿಯವರಿಗೆ ಇಂದು ಮನೆಯಲ್ಲಿ ಸ್ವಲ್ಪ ತ್ಯಾಜ್ಯವಾದಂತಹ ವಾತಾವರಣ, ತುಂಬಾನೇ ಕ್ಲೀನ್ ಮಾಡೋದು ಅದು ಇದು ತುಂಬಾ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಮುಗಿಯೋದೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಇವತ್ತು ನಿಮಗೆ ಬರಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್, ಜಾಡ್ಯ ಇವತ್ತು ಜಾಸ್ತಿ ಇರುತ್ತೆ. ಆದರೂ ಕೂಡ ಎದ್ದು ಕೆಲಸಗಳನ್ನು ಮಾಡ್ಕೊಳ್ತೀರಿ. ಸಿಂಹ ರಾಶಿಯವರಿಗೆ ಇಂದು ಕ್ಲೇಶಕರವಾದಂತಹ ದಿವಸ. ಮಿತ್ರತ್ವಗಳಲ್ಲಿ ಒಡಕು ಇತ್ಯಾದಿಗಳು ಕಾಣೋದರಿಂದ ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಮೀಟಿಂಗ್ಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಆದರೂ ಕೂಡ ನಿಧಾನವಾಗಿ ನೀವು ಸಂತಸವನ್ನು ಕಾಣಬಹುದು. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಆದರೂ ಕೂಡ ಎಲ್ಲವೂ ನಿಧಾನವಾಗಿ ಆಗುತ್ತೆ. ಅದರಿಂದ ಸಂಜೆಯವರೆಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡಿರಬೇಕು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಖ್ಯವಾದಂತಹ ಕೆಲಸಗಳಲ್ಲಿ ಇವತ್ತು ಮುನ್ನಡೆಯನ್ನು ಸಾಧಿಸಬಹುದು. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಕೆಲಸಗಳಲ್ಲಿ, ನಿರ್ಧಾರಗಳಲ್ಲಿ ಇವತ್ತು ನಿಮ್ಮ ಪರವಾಗಿ ಏನೂ ನಡೆಯೋದಿಲ್ಲ. ಆದ್ದರಿಂದ ಒಂದು ದಿನ ಕಾಯೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ವೈಯಕ್ತಿಕ ಜೀವನದಲ್ಲೂ ಕೂಡ ಬೇರೆಯವರ ಎಲ್ಲರಿಂದ ನಿಮಗೆ ಸಹಕಾರ ಪ್ರಾಪ್ತಿ. ಕುಂಭರಾಶಿಯವರಿಗೂ ಸಾಮಾಜಿಕವಾಗಿ ಬಹಳನೇ ಉತ್ತಮವಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ, ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕಾಣ್ತೀರಿ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಎಲ್ಲ ಕೆಲಸಗಳನ್ನು ನೀವು ಸಾಧಿಸಿಕೊಳ್ಳಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಮನನ, ಪಠಣ, ಶ್ರವಣ ಹಾಗೂ ಲೇಖನ ಯಾವುದನ್ನೂ ಕೂಡ ಮಾಡಬಹುದು. ಎಲ್ಲವನ್ನೂ ಮಾಡಿಬಿಟ್ಟರೆ ಅತ್ಯುತ್ತಮ. ಒಂದನ್ನು ಮಾಡಿದರೆ ನಿಮಗೆ ಖಂಡಿತವಾಗಲೂ ಜನ್ಮಾಂತರದ ಪಾಪವು ನಾಶವಾಗುತ್ತೆ. ಇದನ್ನು ನಾವು ಯಾರೂ ಮರೆಯೋದು ಬೇಡ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯ.